ಒಂದು SIT ಸಮಿತಿಯನ್ನು ರಚನೆ ಮಾಡಿದೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂತ ಬೇರೆ ಬೇರೆ ವಿಚಾರಗಳು, ಬಹಳ ಮುಖ್ಯವಾಗಿ ಪದ್ಮಲತಾ ಪ್ರಕರಣ ಆಗಿರ್ಬೋದು, ಸೌಜನ್ಯ ಪ್ರಕರಣ ಆಗಿರ್ಬೋದು, ಅಥವಾ ಆನೆಮಾವುತ ನಾರಾಯಣ ಮತ ಅವರ ಸಹೋದರಿಯ ಪ್ರಕರಣ ಆಗಿರ್ಬೋದು, ಈ ಎಲ್ಲ ಪ್ರಕರಣಗಳು ಕೂಡ ಒಂದು ವಿಶೇಷ ತನಿಖಾ ತಂಡ ರಚಿಸಿ ಅದಕ್ಕೆ ಒಪ್ಪಿಸಬೇಕು ಅಂತ ನನ್ನ SIT ಅದೇ ಕೆಲಸ ಮಾಡ್ತಿದೆಯಲ್ಲ ಸರ್. ಅಲ್ಲ, SIT ಈಗ ನೋಡಿ ಎಲ್ಲದನ್ನು ಇದು ಮಾಡ್ಲಿಲ್ಲ. ಈಗಾಗಲೇ ಪದ್ಮಲತಾ ಮನೆಯವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಇನ್ನು ವಿಚಾರಣೆ ಆಗ್ಲಿಲ್ಲ. ಮತ್ತೊಂದು ಕಡೆ ನಾರಾಯಣರ ಮಗ ಮತ್ತು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಕೂಡ ಆಗ್ಲಿಲ್ಲ. ಮತ್ತೆ ಸೌಜನ್ಯ ತಾಯಿ ಕೂಡ ಕೊಟ್ಟಿದ್ದಾರೆ. ನಾವು ಹೇಳುವಂತದ್ದು ಈಗ SIT ತನಿಖೆಯನ್ನು ನಡೀತಾ ಇದೆ, ಅದರಲ್ಲಿ ಇದನ್ನು ಒಳಗೊಳ್ಳಬೇಕು ಅಥವಾ ಪ್ರತ್ಯೇಕವಾಗಿ ಸರ್ಕಾರ ಇದು ಮಾಡಬೇಕು ಅನ್ನುವಂಥದ್ದು ಅಲ್ಲ. ಎಲ್ಲವನ್ನ ಕೂಡ ಸ್ವೀಕಾರ ಮಾಡಿದೆ SIT, ಎಲ್ಲವನ್ನ ಕೂಡ ತನಿಖೆಗೆ ಒಳಪಡಿಸೋ ಪ್ರಯತ್ನ ಈಗ ಉದಯ್ ಜೈನ್ ಅವರನ್ನು ಕರೆಸ್ಕೊಂಡಿದ್ದಾರೆ. ಕುಸುಮಾವತಿ ಅವರು ಕೊಟ್ಟ ಮನವಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಪದ್ಮಲತಾ ಕುಟುಂಬ ಕೊಟ್ಟ ಮನವಿಯನ್ನ ಕೂಡ ತೆಗೆದುಕೊಂಡಿದ್ದಾರೆ. ಈಗ SIT ಆಲ್ರೆಡಿ ಇರಬೇಕಾದ್ರೆ ಮತ್ತೊಂದು ತನಿಖಾ ಸಂಸ್ಥೆ ಈಗ ಬೇಕು ಅಂದ್ರೆ ರಾಷ್ಟ್ರೀಯ ಮಟ್ಟದ ತನಿಖಾ ಸಂಸ್ಥೆ ಬರಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಅದು ಬರಬೇಕಾ? ಇಲ್ಲ ಇಲ್ಲ, ಈಗ SIT ಮಾಡ್ಲಿ. ಈಗ ನಾವು ಹೇಳುವಂತದ್ದು ಈಗಿನ ಇದ್ರಲ್ಲಿ ಈಗ ಉದಯ್ ಜೈನ್ ಅನ್ನು ಯಾವ ಉದ್ದೇಶಕ್ಕೆ SIT ಅವರು ಕಳಿಸ್ಕೊಂಡಿದ್ದಾರೆ? ನಿಮ್ ಯೋಗ್ಯತೆಗೆ ಎರಡೆರಡು ಮೂರು ರಾಜ್ಯಗಳು ಇನ್ವಾಲ್ವ್ ಆಗಿದ್ದಾವೆ, ಹೊರದೇಶಗಳು ಇನ್ವಾಲ್ವ್ ಆಗಿದ್ದಾವೆ. ಭಯ ನಿಮ್ಗೆ ಸುಪ್ರೀಂ ಕೋರ್ಟ್ ಹೋಗಕ್ ಭಯ, ತನಿಖೆ ಆಗ್ಲಿ ಅಂದ್ರೆ ಭಯ. ಏನ್ರಿ ಇದು? ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಮಾರ್ರೆ. ಮಾತಾಡಿ. ಇಲ್ಲ ನೋಡಿ, ನೋಡಿ ಚರ್ಚೆಯಲ್ಲಿ ಭಾಗವಹಿಸುವಾಗ ಇನ್ನೊಬ್ರು ಚರ್ಚೆಯಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಮತ್ತೆ ಒಬ್ಬರೇ ಚರ್ಚೆ ಮಾಡೋದಾದ್ರೆ ಅವರೇ ಮಾಡ್ಕೊಳ್ಳಿ, ನಾವ್ಯಾಕೆ ಬೇಕು? ಮಾತಾಡಿ. ಸರಿ. ಮತ್ತೆ ಅವರು ನಡುವಿನಲ್ಲಿ ಮಾತಾಡಬಾರ್ದು. ಆಯ್ತು ಸರ್, ಮಾತಾಡಿ. ಗೊತ್ತಾಯ್ತಲ್ವಾ? ಮತ್ತೆ ನಮಗೇನು ಭಯ ಇಲ್ಲ, ಗೊತ್ತಾಯ್ತಲ್ವಾ? ಇದರಲ್ಲಿ ಹೇಳಿ ಶೇಖರ್ ಸರ್, ನೀವು ಹೇಳಿ. ನೋಡಿ, ಈಗ ಬೇರೆ ರಾಜ್ಯಗಳ ಕೈವಾಡ ಇದೆ ಅನ್ನುವಂಥದ್ದು ಎಲ್ಲಿ ಕೂಡ ಸಾಬೀತಾಗ್ಲಿಲ್ಲ. ಈಗ SIT ತನಿಖೆಯಲ್ಲಿ ಕೂಡ ಕರ್ನಾಟಕ ರಾಜ್ಯದೊಳಗಡೆ ತನಿಖೆ ನಡೀತಾ ಹೊರತು ಬೇರೆ ರಾಜ್ಯ ಅಥವಾ ವಿದೇಶಿ ಫಂಡ್ ಅಂತ ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ಅವರ ಆರೋಪ ಅಷ್ಟೇ. ಇದಕ್ಕೆ ಯಾವುದೇ ಪುರಾವೆ ಸಾಕ್ಷಿಗಳು ಇಲ್ಲ. ಅಂತದನ್ನು ನೀವು ಇಟ್ಕೊಂಡು ಸುಮ್ನೆ ನೀವು NIA ಕೊಡಬೇಕು ಅನ್ನುವಂಥದ್ದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಈಗ SIT ತನಿಖೆ ನಡೀತಾ ಇದೆ, SIT ತನಿಖೆಗೆ ಸಂಪೂರ್ಣ ಅವಕಾಶ ಕೊಡಬೇಕು. ಅದಕ್ಕೆ ಅದರ ವಿರುದ್ಧವಾಗಿ ಇವತ್ತು ರಾಜ್ಯಾದ್ಯಂತ ತನಿಖೆ ನಡೆಸಬಾರದು, NIA ನಡೆಸಬೇಕು ಅನ್ನುವಂಥದ್ದು ಏನು ಹೋರಾಟ ಇದೆ, ಇದು ಸರಿಯಲ್ಲ. ನೀವ್ಯಾಕೆ ಮಿಟ್ಟಲ್ಲಿ ಮಾತಾಡೋದು? ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ನಿಮ್ಮ ಮಾತಾಡಿ ನಾವೆಲ್ಲ ಕೇಳಿಸ್ಕೊಳ್ಳಿಲ್ವಾ? ನೀವ್ಯಾಕೆ ಮಿಟ್ಟಲ್ಲಿ ಮಾತಾಡ್ತೀರಿ? ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನನಗೆ. ಆಯ್ತು ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ. ಈಗ ನೀವು ಹೇಳ್ತಾ ಇದ್ರಿ ವಿದೇಶಿ ಫಂಡಿಂಗು ಅಥವಾ ಬೇರೆ ರಾಜ್ಯಗಳ ಕೈವಾಡ ಇದ್ಯಾವುದು ಕೂಡ ಸಾಬೀತಾಗಿಲ್ಲ, ಹಾಗಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಬೇಡ ಅಂತ ಹೇಳಿ. ನೀವು ಜಾಯಿನ್ ಆಗ್ಲಿಕ್ಕೆ ಮುಂಚೆ ನಾನು ಇಡಿ ಜಾರಿ ನಿರ್ದೇಶನಾಲಯದ ಒಂದು ಪತ್ರಿಕಾ ಪ್ರಕಟಣೆಯನ್ನ ಓದ್ ಹೇಳಿದೆ ಸರ್. ನಿಮ್ ಗಮನಕ್ಕೆ ಬಂತೋ ಇಲ್ಲೋ ಗೊತ್ತಿಲ್ಲ. ಇದು ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆಯಾಗಿರುವ ಪತ್ರಿಕಾ ಪ್ರಕಟಣೆ. ಇದರಲ್ಲಿ ಹೇಳಿದ್ದಾರೆ, ಮಂಗಳೂರಿನಲ್ಲಿ ಒಂದು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಸರ್, ಆ ಕುಕ್ಕರ್ ಬ್ಲಾಸ್ಟ್ ನ ಟಾರ್ಗೆಟ್ ಇದ್ದಿದ್ದು ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಬ್ಲಾಸ್ಟ್ ಆಗ್ಬೇಕಾಗಿದ್ದು ಆ ಮುನೀರ್ನ ಮುಠಾಳತನದಿಂದ ಮಾರ್ಗ ಮಧ್ಯದಲ್ಲೇ ಬ್ಲಾಸ್ಟ್ ಆಗೋಯ್ತು ಅಂತ ಹೇಳ್ತಾ ಇರೋದು ರಿಪಬ್ಲಿಕ್ ಅಲ್ಲ, ಇಲ್ಲಿ ಕೂತಿರುವ ಚಂದ್ರಶೇಖರ್ ಅವರು ಅಲ್ಲ, ಹೇಳ್ತಿರೋದು ಜಾರಿ ನಿರ್ದೇಶನಾಲಯ. ಇದನ್ನ ನೋಡಿದ ಮೇಲೂ ಕೂಡ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಬೇಡ ಅಂತ ಹೇಳ್ಬೋದಾ? ನೋಡಿ, ನೀವು ಈ ಒಂದು ಪ್ರಕರಣ ಈಗ SIT ತನಿಖೆಯ ಪ್ರಕರಣಕ್ಕೂ ಅವತ್ತಿನ ಕುಕ್ಕರ್ ಬ್ಲಾಸ್ಟ್ ಮತ್ತು ಧರ್ಮಸ್ಥಳ ಲಿಂಕಿಗೂ ಸಂಪರ್ಕಕ್ಕೂ ನೀವು ಜೋಡಣೆ ಮಾಡಬೇಡಿ. ಅದು ಪ್ರಕರಣನೇ ಬೇರೆ, ಇದು ಪ್ರಕರಣನೇ ಬೇರೆ. ಅದೊಂದು ಭಯೋತ್ಪಾದಕ ಕೃತ್ಯ ಅಂತ ಇಟ್ಕೊಳ್ಳಿ. ಇದು ಒಂದು ಸಾವಿನ ಪ್ರಶ್ನೆ. ಇಲ್ಲಿಯ ದೌರ್ಜನ್ಯ ಹಿಂಸೆ, ಧರ್ಮಸ್ಥಳದ ದೌರ್ಜನ್ಯ ಹಿಂಸೆಯ ಪ್ರಶ್ನೆ ಆಯ್ತಲ್ವಾ? ಅಲ್ಲಿ ಅಸಹಜ ಸಾವುಗಳ ಪ್ರಶ್ನೆ. ನೀವು ಅದನ್ನು ಅವತ್ತಿನ ಏನು ಭಯೋತ್ಪಾದನೆ ಕೃತ್ಯಕ್ಕೆ ನೀವು ಸಂಪರ್ಕ ಮಾಡುವುದಾದ್ರೆ ಏನು ಅದರಲ್ಲಿ ಇದಿದೆ?
ಆಯ್ತು ಸ್ವಾಮಿ, ನೀವು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗಿಲ್ಲ? ಒಂದ್ ಸಣ್ಣ ಪ್ರಶ್ನೆ ಅಷ್ಟೇ, ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತಿಲ್ಲ ನೀವು? ಯಾಕೆ ಹೋಗ್ತಿಲ್ಲ? ಬೇಡ ನಮಗೆ ನೋಡಿ, ನಮಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇದೆ, SIT ತನಿಖಾ ತಂಡದ ಮೇಲೆ ವಿಶ್ವಾಸ ಇದೆ. ಹೈಕೋರ್ಟ್ ಡಿಸಿಷನ್ ಕೊಟ್ಟಿದೆ, ಹೈಕೋರ್ಟ್ ಡಿಸಿಷನ್ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಯಾಕೆ ಹೋಗಲ್ಲ? ಈಗ ನನ್ನ ಪ್ರಶ್ನೆ ಇರುವಂತದ್ದು ಈಗ ನನ್ನ ಪ್ರಶ್ನೆ ಇರುವಂತದ್ದು ನಿಮಗೆ SIT ತನಿಖಾ ತಂಡದ ಮೇಲೆ ಯಾಕೆ ಅಷ್ಟು ಭಯ? ನಾವು ಸೌಜನ್ಯ ಕೇಸ್ ಕರ್ನಾಟಕ ರಾಜ್ಯದ ಸೌಜನ್ಯ ಕೇಸಲ್ಲಿ ಹೈಕೋರ್ಟ್ ಅಲ್ಲಿ ತೀರ್ಪು ಕೊಟ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಯಾಕೆ ಹೋಗಲ್ಲ ನೀವು? ನ್ಯಾಯ ಬೇಕಾ ಬೇಡವಾ ಸೌಜನ್ಯಂಗೆ? ಸೌಜನ್ಯ ಅವರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಸುಪ್ರೀಂ ಕೋರ್ಟ್ ಅಂತಾನೆ ಸಿಗ್ಬೇಕಾಗಿದೆ. ಅದೊಂದೇ ಆಪ್ಷನ್ ಉಳಿದಿರೋದು, ಅದೊಂದೇ ಆಪ್ಷನ್. ಸುಪ್ರೀಂ ಕೋರ್ಟ್ ಹೋಗದೆ SIT ತಗೊಳಕ್ಕಾಗಲ್ಲ ಸೌಜನ್ಯ ಕೇಸ್ನ. ಅದು ಮಾಹಿತಿ ಇದೆಯಾ ನಿಮ್ಗೆ? ಈಗ ಇರ್ತಕ್ಕಂಥ ಒಂದೇ ಒಂದು ದಾರಿ ಸುಪ್ರೀಂ ಕೋರ್ಟ್ ಹೋಗೋದು. ಯಾಕೆ ಹೋಗ್ತಿಲ್ಲ ಅದಕ್ಕೆ? ಉತ್ತರ ಕೊಡ್ಲಿ ಅವರು, ಉತ್ತರ ಕೊಡಿ. ನೋಡಿ, ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತದ್ದು ಅವರ ಮನೆಯವರಿಗೆ ಬಿಟ್ಟ ವಿಚಾರ. ಅವರು ಹೋಗ್ತಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಹೇಳಿಲ್ಲ. ನೀವು ಆಗ್ಲೇ ಹೇಳ್ತಿದ್ದ ಅಂಶಕ್ಕೇನೆ ವಾಪಸ್ ಬಂದು ನಾನು ವಜ್ರದೇಹಿ ಶ್ರೀಗಳನ್ನ ಪ್ರಶ್ನೆ ಮಾಡ್ತೀನಿ. ಸರ್, ಇವರು ಅಂದ್ರೆ ಸೌಜನ್ಯ ಪರ ಹೋರಾಟಗಾರರ ಆಗ್ರಹ ಇರೋದು ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ ಕೊಲೆ ಪ್ರಕರಣಕ್ಕಂತೆ. ಈಗ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಆಗಿರೋದು ಭಯೋತ್ಪಾದಕ ಕೃತ್ಯ. ನೀವು ಒಂದನ್ನೊಂದು ತಳಕ್ ಹಾಕ್ಬೇಡಿ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಆದ್ರೆ ನನ್ನ ಪ್ರಶ್ನೆ, ಇದೆಲ್ಲದರ ಟಾರ್ಗೆಟ್ ಒಂದೇ ಕ್ಷೇತ್ರ ಅಲ್ವೇ? ಧರ್ಮಸ್ಥಳ, ಹಿಂದೂಗಳ ಶ್ರದ್ಧಾ ಕೇಂದ್ರ. ಅಲ್ಲಿ ಆರೋಪ ಮಾಡ್ತಾ ಇರುವ ಈ AI ವಿಡಿಯೋ ಕ್ರಿಯೇಟರ್ಸ್, ಇವ್ರಿಗೆ ದುಡ್ಡು ಕೊಟ್ಟವ್ರು ಯಾರು? ಯಾವ ಉದ್ದೇಶಕ್ಕೆ ಕೊಟ್ರು? ದೆಹಲಿಗೆ ಯಾಕೆ ಕರೆಸ್ಕೊಂಡ್ರು? ದೆಹಲಿಯಲ್ಲಿ ದುಡ್ಡು ಕೊಟ್ಟವ್ರು ಯಾರು? ಇದು ಎಲ್ಲವೂ ಕೂಡ ಟಾರ್ಗೆಟ್ ಧರ್ಮಸ್ಥಳವೇ. ಕುಕ್ಕರ್ ಬ್ಲಾಸ್ಟ್ ನ ಆ ಮುನೀರ್, ಆತನಿಗೂ ಕೂಡ ಟಾರ್ಗೆಟ್ ಇದ್ದಿದ್ದು ಧರ್ಮಸ್ಥಳವೇ. ಪ್ರತ್ಯೇಕ ಅಂತ ಹೇಳಿ ನಾವು ಗಮನಿಸಬಹುದಾ? ತಾವು ಕೂಡ ಕೇಂದ್ರ ಗೃಹ ಮಂತ್ರಿಗಳನ್ನ ಭೇಟಿಯಾಗಿ ಬಂದ್ರಿ. ತಮ್ಮ ಉದ್ದೇಶ ಏನಾಗಿತ್ತು? ಪ್ರಶ್ನೆ ಇರುವಂತದ್ದು, ಇವರು ಹೇಳಿರುವಂತ ಈ ಬುರುಡೆ ಪ್ರಕರಣಗಳಲ್ಲಿ ಈ 4-5 ಪ್ರಕರಣಗಳನ್ನ ಇವರು ಎಳೆದು ತಂದು ಧರ್ಮಸ್ಥಳಕ್ಕೆ ಹಾಕ್ತಾರೆ. ಅದು ಈಗಾಗಲೇ CID COD ಎಲ್ಲ ತನಿಖೆಗಳು ಮುಗಿದಾಗಿದೆ. ಈಗ ಹೊಸದಾಗಿ ಒಂದನ್ನ ತನಿಖೆ ಮಾಡಬೇಕು ಅಂತಂದ್ರೆ ಆಯಾಯ ಸರ್ಕಾರಗಳ ಮಟ್ಟದಲ್ಲೇ ಅದು ತನಿಖೆ ಆಗಿರೋದು. ಈಗ ಆ ತನಿಖೆ ಆಗಿರುವ ಸಂದರ್ಭದಲ್ಲೇ ಸಾಕ್ಷಿಗಳೆಲ್ಲ ರಿವೀಲ್ ಆಗಿರೋದು. ಈಗ ಹೊಸ ಸಾಕ್ಷಿಗಳು ಎಲ್ಲಿಂದ ಸೃಷ್ಟಿ ಆಗ್ತಾ ಇದ್ದಾವೆ? ನೀವು ಸೌಜನ್ಯ ಪ್ರಕರಣವನ್ನೇ ನೋಡಿ, 12-13 ವರ್ಷಗಳು ಪ್ರಕರಣ ನಡೆದಾಯ್ತು. ಈಗ ಒಬ್ಬೊಬ್ಬರು ಡೊಂಬರಾಟದ ಹಾಗೆ ಬೀದಿ ಬದಿಯಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ಇದೇನು? ಹಾಗಾಗಿ ಇದು ಆಮೂಲಾಗ್ರವಾಗಿರುವಂತಹ ಒಂದು ವಿಷಯ. ಆಮೂಲಾಗ್ರವಾಗಿರುವಂತಹ ಒಂದು ವಿಷಯವನ್ನ ನಾವು SIT ತನಿಖೆಯನ್ನ ಈಗ ನಡೆಸ್ತಾ ಇದೆ, ಅದ್ರ ಬಗ್ಗೆ ನಮ್ಮ ಎಳ್ಳಿನಿತು ತಕರಾರಿಲ್ಲದೇನೆ ಈ ಎಲ್ಲ ಪ್ರಕರಣಗಳು ಈಗ ಭಯೋತ್ಪಾದನೆ ಅಂತ ಅವ್ರೇನ್ ಹೇಳಿದ್ರಲ್ಲ, ಇದು ಒಂದು ರೀತಿಯ ಭಯೋತ್ಪಾದನೆಯ ಮಾನಸಿಕ ಸಿನಿಕತನ. ಇದನ್ನ ಆರೋಪ ಮಾಡೋದಿದೆಯಲ್ಲ, ಇದು ಮಾನಸಿಕವಾದ ಸಿನಿಕತನ. ಆ ಸಿನಿಕತನ NIA ತನಿಖೆಯ ಮೂಲಕ ಬಗೆಹರಿದಾಗ ಜಗತ್ತಿನಲ್ಲೇ ಅದು ವ್ಯಾಪಕವಾಗಿ ವಿಷಯಗಳನ್ನ ತಿಳುವಳಿಕೆ ಮಾಡಿಕೊಡ್ತದೆ. ಇದಕ್ಕೆ ಯಾಕೆ ನಾವು NIA ಬೇಡ, ಅದು ಬೇಡ, ಇದು ಬೇಡ ಅಂತ ಯಾಕೆ? ನಮ್ಮಲ್ಲಿ ಧೈರ್ಯ ಇದೆಯಲ್ಲ, ಆ ಧೈರ್ಯವನ್ನೇ ನಾವು ಉಪಯೋಗ ಮಾಡಿಕೊಂಡು ಎಲ್ಲ ಪ್ರಕರಣಗಳಿಗೆ ಒಂದು ಇತಿಶ್ರೇ ಹಾಕುವ. ಬೀದಿ ಬದಿಯಲ್ಲಿ ಹೋಗಿ ಗಂಬರಾಟ ಮಾಡುವುದು ನಿಲ್ಲಿ ಅಂತ ನಮ್ಮ ಆಗ್ರಹ. ಇದು ಇವರ ವಿಷಯ ಏನ್ ಅಂತ ಒಂದನ್ನ ತಂದ್ರು. ಈಗ ಕೇವಲವಾಗಿರ್ತಕ್ಕಂಥ ವಿಷಯವನ್ನೇ ಗಮನಿಸಿದ್ರೆ ಸೌಜನ್ಯ ಪ್ರಕರಣವೇ ಇಷ್ಟೆಲ್ಲ ಆಯಾಮಗಳನ್ನ ಪಡ್ಕೊಂಡಿದ್ದು. ಇದು ಒಂದೇ ವಿಷಯವಾಗಿ ನಿಲ್ಲಿಲ್ಲ, ಅವರು ಬೇರೆ ಬೇರೆ ವಿಷಯಗಳನ್ನ ಎತ್ತುತ್ತಾನೆ ಬಂದ್ರು. ಅದಕ್ಕಾಗಿ ತಾನೇ ಈಗ SIT ರಚನೆ ಆಗಿರೋದು. ಆ ಎಲ್ಲ ವಿಷಯಗಳಿಗೂ ಒಂದು ತಿಲಾಂಜಲಿ ಇಡ್ಲಿಕ್ಕೇನೆ SIT ರಚನೆ ಆಗಿರೋದು. ಅದು ಇವರಿಗೆ ಗಮನಕ್ಕಿಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ನಮ್ಗೆ ಅಲ್ಲಿ ವಿಷಯ ಸಂಬಂಧವಾಗಿ ಬಂತು ಅಂತ ಹೇಳಿದ್ರೆ, ಯಾವಾಗ AI ವಿಡಿಯೋ ಒಂದು ಏನು ಗಂಭೀರವಾದ ಸಂಚಲನ ಸೃಷ್ಟಿ ಮಾಡಿತ್ತು ಅಂತ ಏನು ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಈ ಗಂಭೀರತೆ ಯಾಕೆ ಬಂತು ಅಂತಂದ್ರೆ ಅಲ್ಲಿ ನಡೆದಿರುವಂತಹ ಪ್ರಕರಣಕ್ಕೂ ಈ ದೂತ ಹೇಳಿರುವಂತಹ ವಿಷಯಕ್ಕೂ ಕಲ್ಪೋಲ ಕಲ್ಪಿತ ಕಲ್ಪನೆಗಳನ್ನ ಕಟ್ಟಿಕೊಂಡು ಮಾತಾಡಿರುವಂತದ್ದು. ಈ ಕಪೋಲ ಕಲ್ಪಿತ ಕಲ್ಪನೆಗಳೇ ಇವತ್ತು ಎಲ್ಲವನ್ನ ಬೀದಿ ಪಾಲ್ ಮಾಡಿರೋದು. ಇವತ್ತು ಇವರು ಬೀದಿಗೆ ಬಂದಿರೋದು ಅದೇ ಸದುದ್ದೇಶ. ಯಾಕೆ ಅಂತಂದ್ರೆ ಬುರುಡೆ ಪ್ರಕರಣ ಯಾವಾಗ ಇದು ಬಂತು ನೋಡಿ, ಅದೆಲ್ಲವನ್ನು ಕೂಡ SIT ತನಿಖೆಗೆ ಮೊದಲೇ ರಾಷ್ಟ್ರೀಯ ಮಾಧ್ಯಮಗಳು, ನೀವು ಯಾವುದನ್ನು ಬಿಡಿ, ಇವರಿಗೆ ಇಷ್ಟು ಮಾತಾಡ್ತಾರಲ್ಲ, ಅನನ್ಯ ಪ್ರಕರಣ ಹೇಗೆ ಬೀದಿಗೆ ಬಂತು? ರಾಷ್ಟ್ರೀಯ ಮಾಧ್ಯಮಗಳು ಮಾತಾಡಂಗಿಲ್ಲಂತೆ
ಸ್ವಾಮೀಜಿ ಇವಾಗ ಅನನ್ಯ ಬಗ್ಗೆ ಮಾತಾಡಂಗಿಲ್ವಂತೆ, ಪಾಪ ಅವ್ರಿಗೂ ಗೊತ್ತಿರ್ಲಿಲ್ವಂತಂದ್ರೆ ಯಾರೆಲ್ಲ ಬೆಂಬಲವಾಗಿ ನಿಂತಿದ್ರು ಸೌಜನ್ಯ ಪರ ಹೋರಾಟಗಾರರು ಅವ್ರಿಗೂ ಗೊತ್ತಿರ್ಲಿಲ್ಲ, ಅವ್ರಿಗೂ ಧೋಖಾ ಆಗೋಗಿದೆ. ಹಾಗಾಗಿ ಯಾರು ಮಾತಾಡಂಗಿಲ್ಲ ಇನ್ಮೇಲೆ ಅನನ್ಯ ಪ್ರಕರಣ ಬಿಟ್ಟು ಬಿಡೋಣ ಅದನ್ನು ಬಿಟ್ಟು